ಇಂಡಿಯನ್ ಎಕಾನಮಿಲಿ ದ ಡಿಫ್ರೆನ್ಸಸ್ ಬಿಟ್ವೀನ್ ರೆವೆನ್ಯೂ ರೆಸಿಪ್ಟ್ಸ್ ಆ್ಯಂಡ್ ಕ್ಯಾಪಿಟಲ್ ರಿಸಿಪ್ಟ್ಸ್ನ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ರೆವೆನ್ಯೂ ರೆಸಿಪ್ಟ್ಸ್ ಅಂದರೆ ಡು ನಾಟ್ ಕ್ರಿಯೇಟ್ ಲ್ಯಾಬಿಲಿಟೀಸ್ ಆರ್ ರೆಡ್ಯೂಸ್ ಅಸೆಟ್ಸ್. ಯಾವುದೇ ರೀತಿ ಲ್ಯಾಬಿಲಿಟೀಸ್ನ ಕ್ರಿಯೇಟು ಮಾಡಲ್ಲ, ಅದೇ ರೀತಿ ಅಸೆಟ್ನ ರೆಡ್ಯೂಸು ಕೂಡ ಮಾಡಲ್ಲ. ಇಟ್ ಈಸ್ ರಿಕರಿಂಗ್ ಇನ್ ನೇಚರ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ಲು ಟ್ಯಾಕ್ಸಸ್ ಆಗಿರ್ಬೋದು, ಫೀಸು, ಫೈನ್ಸು, ಇಂಟ್ರೆಸ್ಟು, ಡಿವೆಂಡೆಂಟ್ಸು ಇವೆಲ್ಲವೂ ಕೂಡ ರೆವೆನ್ಯೂ ರೆಸಿಪ್ಟ್ಸ್ ಒಳಗಡೆ ಬರುತ್ತೆ. ನಾವು ರೆವೆನ್ಯೂ ರೆಸಿಪ್ಟ್ಸ್ನ ಇನ್ಕಮ್ ಸ್ಟೇಟ್ಮೆಂಟ್ ಒಳಗಡೆ ಏನು ಮಾಡ್ತೀವಿ, ರೆಕಾರ್ಡನ್ನು ಮಾಡ್ತೀವಿ. ಇಟ್ ಡಸ್ ನಾಟ್ ಡೈರೆಕ್ಟ್ಲಿ ಅಫೆಕ್ಟ್ ದಿ ಬ್ಯಾಲೆನ್ಸ್ ಶೀಟ್ ಮೇಲೆ ಯಾವುದೇ ರೀತಿ ಡೈರೆಕ್ಟಾಗಿ ಅಫೆಕ್ಟನ್ನು ಮಾಡೋದಿಲ್ಲ. ಕ್ಯಾಪಿಟಲ್ ರಿಸಿಪ್ಟ್ಸ್ ಅಂದರೆ ಇಟ್ ಕ್ರಿಯೇಟ್ ಲ್ಯಾಬಿಲಿಟೀಸ್ ಆ್ಯಂಡ್ ರೆಡ್ಯೂಸ್ ಅಸೆಟ್ಸ್. ಇಟ್ ಈಸ್ ನಾನ್ ರಿಕರಿಂಗ್ ಇನ್ ನೇಚರ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಲೋನ್ಸು, ಡಿಸ್ಇನ್ವೆಸ್ಟ್ಮೆಂಟು, ಇನ್ಶೂರೆನ್ಸ್ ಕ್ಲೈಮ್ಸು ಇವೆಲ್ಲವೂ ಕೂಡ ಕ್ಯಾಪಿಟಲ್ ರೆಸಿಪ್ಟ್ಸ್ ಒಳಗಡೆ ಬರುತ್ತೆ. ಕ್ಯಾಪಿಟಲ್ ರೆಸಿಪ್ಟ್ಸು ಇಟ್ ಡೈರೆಕ್ಟ್ಲಿ ಅಫೆಕ್ಟ್ ದಿ ಪ್ರಾಫಿಟ್ ಆ್ಯಂಡ್ ಲಾಸ್ ಆ್ಯಸ್ ವೆಲ್ ಆಸ್ ಬ್ಯಾಲೆನ್ಸ್ ಶೀಟ್ಸ್ ಒಳಗಡೆ ಕೂಡ ಇದೇನು ಮಾಡುತ್ತೆ, ಅಫೆಕ್ಟನ್ನು ಮಾಡುತ್ತೆ. ಇದನ್ನು ನಾವು ಮೇಯ್ನಾಗಿ ಬ್ಯಾಲೆನ್ಸ್ ಶೀಟಲ್ಲಿ ರೆಕಾರ್ಡನ್ನು ಕೂಡ ಮಾಡ್ತೀವಿ.